ಅದೇ ರೀತಿ ಗಂಗಾಮಾತನ ಮಾತು ಕೇಳಿಸ್ಕೊಂಡು ಓಂ ದೇವ ಸೀದಾ ಈ ಲೋಕದ ಪಕ್ಕದಲ್ಲಿ ದೇವಲೋಕದಲ್ಲಿ ಪರಮಾತ್ಮ ಇರ್ತಾನೆ. ಪರಮಾತ್ಮ ಅಂತಲೇ ಆ ಕ್ಷಣದಲ್ಲಿ ಓಂ ದೇವ ಹೋಗುತ್ತಾನೆ. ಈ ಜಗತ್ತಿನಲ್ಲಿ ಏನೇನು ಘಟನೆ ನಡೆದಿದೆ ಪ್ರತಿಯೊಂದನ್ನ ಪರಮಾತ್ಮನ ಮುಂದೆ ಓಂ ದೇವ ತಿಳಿಸುತ್ತಾನೆ. ಓಂ ದೇವನ ಮಾತು ಎಲ್ಲ ತಿಳ್ಕೊಂಡು ಪರಮಾತ್ಮ ನೀ ಆ ಲೋಕಕ್ಕೆ ಹೋಗ್ಬಾರ್ದಿತ್ತು, ಆದ್ರೆ ಹೋಗ್ಬಿಟ್ಟು ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಓಂ ದೇವನಿಗೆ ಪರಮಾತ್ಮ ತಿಳಿಸಿದಾಗ, ಓಂ ದೇವ ಗುರುದೇವ ನೀ ಏನಾರು ಮಾಡ, ನನಗೆ ಒಂದು ಹೆಣ್ಣು ದೇವತೆ ಗಂಡ ದೇವತೆ ಒಟ್ಟ ಗಂಡ ಹೆಂಡತಿಯಾಗಿ ನನಗೆ ಬೇಕು ಅಂತ ಹೇಳಿದಾಗ ಅಲ್ಲೇ ಪಕ್ಕದಲ್ಲಿ ನಿಂತಿರ್ತಾನೆ ಶಿವನ ಕರೆಸ್ತಾನೆ. ಮತ್ತೆ ಕಾಳಿಕಾದೇವಿ ಪಾರ್ವತಿ ರೂಪವಾಗಿ ಕರ್ಸ್ಕೊಂಡ ಇಬ್ರಿಗೂ ಪರಮಾತ್ಮ ಏನ್ ಹೇಳ್ತಾನಪ್ಪ ಅಂದ್ರೆ ನೀವು ಗಂಡ ಹೆಂಡತಿ ಆಗ್ಬೇಕು. ಅವಾಗ ಪರಮಾತ್ಮನ ಮಾತು ಕೇಳಿಸ್ಕೊಂಡು ಪಾರ್ವತಿ ತಾಯಿ ಏನಂತಾವಪ್ಪ ಅಂದ್ರೆ, ಗುರುದೇವ ನಮಗ ಮುಂದೆ ಏನ ನಾವು ಬಾಳ್ಬೇಕನ್ನೋದು ಬಾಳ ಐತಿ, ನಾವು ಈಗ ಗಂಡ ಹೆಂಡತಿ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಪರಮಾತ್ಮ ಆ ಕ್ಷಣದಲ್ಲಿ ಏನ್ ತಿಳಿಸ್ತಾನಪ್ಪ ಅಂದ್ರೆ, ನೀವು ಸುಮ್ಮ ಆಕ್ಟಿಂಗ್ ಅಷ್ಟ ಮಾಡ್ರಿ, ನೀವು ಮುಂದೆ ಬಂದಿದ್ ನಾವು ನೋಡ್ಕೊಂತೀವಿ, ಸುಮ್ಮ ಹೋಗ್ರಿ, ಈಗ ಓಂ ದೇವಗಳ ಹಿಂದೆ ಹೋಗ್ರಿ, ನಾ ಮುಂದೆ ಏನ್ ವಿಚಾರ ನಾ ನೋಡ್ತೀನಿ ಅಂತ ಹೇಳಿದಾಗ ಹಂಗೆ ಮತ್ತೆ ಓಂ ದೇವ ಶಿವನಿಗೆ ಮತ್ತೆ ಪಾರ್ವತಿಗೆ ಇಬ್ರಿಗೂ ಕರ್ಕೊಂಡ್ಬರ್ತಾನೆ. ಈ ಲೋಕದ ಮುಂದಿನ ಭಾಗ ನಿಂತ್ಕೊಂತಕ್ಕಂತ ಸಮಯದಲ್ಲಿ ಈ ಲೋಕದಲ್ಲಿ ರಾಕ್ಷಸಗಳು ಏನ್ ಕೆಚ್ಚಾಕ್ತಾರಪ್ಪ ಅಂದ್ರೆ, ಈ ಬಂದ್ ಕುಳನ ಈ ದೇವತೆಗಳು ಕರ್ಕೊಂಡ್ ಬಂದ್ರೆ ಓಂ ದೇವ ಬಂದ್ ಕುಳನ ಈ ಕಟ್ಟಾಕ್ಬಿಡಣ, ಈ ನೆಲದಾಗಿ ಹಾಕ್ಬಿಡಣ ಅವ್ರಿಗೆ ಅಂತ ಹೇಳಿ ಯುದ್ಧ ಮಾಡಕ್ ನಿಂತಿರ್ತಾರೆ ಒಳಗೆ. ಈ ಲೋಕದಲ್ಲಿ ಸೂರ್ಯನ ಮುಖ ಅಂತ ಇರ್ತದೆ. ಅದು ಮುಂದೆ ಪ್ರತಿಯೊಂದು ವಿಡಿಯೋನು ನಿಮ್ಗ ವಿಡಿಯೋ ಮಾಡಿ ಹಾಕ್ತೀನಿ. ಓಂ ದೇವ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬ್ರಹ್ಮ